ಬಿಜೆಪಿ ಮುಖಂಡನ ಪುತ್ರನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಜೆ ರಾವ್ ವಿರುದ್ಧ ದಾಖಲಾಗಿದ್ದಂತಹ ಒಂದು ಪ್ರಕರಣ ಇದು, ರೇಪ್ ಕೇಸು. ದಕ್ಷಿಣ ಕನ್ನಡ ಪುತ್ತೂರಿನ ಬಿಜೆಪಿ ಮುಖಂಡ ಕೃಷ್ಣ ಜೆ ರಾವ್ ತನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಹಾಕಿದ್ರು. ಪ್ರಕರಣಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಹೈಕೋರ್ಟ್ ನೀಡಿದೆ. ಈಗ ನಾಗಪ್ರಸನ್ನ ಪೀಠದಿಂದ ಈಗ ಈ ತಡೆಯಾಜ್ಞೆ ಬಂದಿದೆ. ಮತ್ತೊಂದು ಮಹತ್ವದ ಆದೇಶ ಕೊಟ್ಟಿದೆ ಕೋರ್ಟ್. ಇಲ್ಲಿ 75,000 ಪ್ರತಿ ತಿಂಗಳು ಸಂತ್ರಸ್ತೆ ಕೊಡಬೇಕು ಮತ್ತು ಆಕೆಯ ಮಗುವಿಗೆ ನೀಡಬೇಕು. ಷರತ್ತಿಗೆ ಒಳಪಟ್ಟು ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಹೈಕೋರ್ಟ್. ಈಗ ಮುಂದಿನ 1 ವಾರದ ಒಳಗೆ 75,000 ಪಾವತಿ ಮಾಡಬೇಕು. ಅದಾದ ನಂತರ ಪ್ರತಿ ತಿಂಗಳು ಹಣ ಪಾವತಿಸಬೇಕು ಅಂತ ಆದೇಶವನ್ನು ನೀಡಿದೆ. ನೋಡಿ, ಬಿಜೆಪಿ ಮುಖಂಡನ ಗನಂಧಾರಿ ಕೆಲಸ, ಪ್ರೀತಿ ಪ್ರೇಮ ಸಲುಗೆ, ಅದಾದಮೇಲೆ ಆಕೆ ಗರ್ಭಿಣಿ ಆಗ್ತಾಳೆ, ಮಗುಗೆ ಜನ್ಮನ ಕೊಡ್ತಾಳೆ. ಇವನು ಮದುವೆ ಹಾಕಂತಂದರೆ ಓಡ್ ಹೋಗ್ತಾನೆ. ಇವನು ಅವರಪ್ಪ ನೋಡಿದ್ರೆ ಬಿಜೆಪಿ ಮುಖಂಡ, ನಾನು ಕೊಡಲ್ಲ, ಕೆಳಜಾತಿ, ಅದು ಇದು ಅಂಥೇಳಿ ದೊಡ್ಡ ಭಾಷಣ ಬಿಗಿದ. ಭಾಳ ಆಕ್ರೋಶಕ್ಕೆ ಕಾರಣ ಆಯ್ತಿತ್ತು. ಮತ್ತು ಆ ಸಂತ್ರಸ್ತೆ ಕುಟುಂಬದ ಪರವಾಗಿ ಹಲವು ಸಂಘಟನೆಗಳು ಕೂಡ ಬಂದವು, ಮಹಿಳಾ ಆಯೋಗ ಕೂಡ ಬಂತು, ಕೇಸ್ ಕೂಡ ಆಯಿತು. ಈಗ ಹೈಕೋರ್ಟ್ನಲ್ಲಿ ರದ್ದು ಮಾಡಬೇಕು ಅಂತ ಅಪೀಲ್ ಹೋಗಿದ್ರು ಇವರು. ಆದರೆ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ತಿಂಗಳಿಗೆ 75,000 ರೂಪಾಯಿ ಆ ಸಂತ್ರಸ್ತೆ ಕೊಡಬೇಕು, ಆ ಮಗುವನ್ನ ಕಾಳಜಿಗೆ ನೋಡ್ಕೊಳ್ಳೋಕ್ಕೋಸ್ಕರ ಅಂತ. ಬಟ್ ಇನ್ನೊಂದು ವಾದ ಅಂತ ಹೇಳಿದ್ರೆ, ಅವನು ಆಕೆನ ಮದುವೆ ಆಗಬೇಕು ಅಂತೇಳಿ. ಈಗ 75,000 ಕೊಡೋಕೆ ಅವ್ರಿಗೆ ಆಯಿತು, ಖರ್ಚಿಗಾಗುತ್ತೆ. ಅಂದರೆ ಜೀವನ ರೂಪಿಸ್ಕೊಳ್ಬೇಕಲ್ವಾ. ಇನ್ನು ಸಣ್ಣ ವಯಸ್ಸು, ಬಾಲಕಿಯವಳು. ಹಾಗಾಗಿನೇ ಮದುವೆ ಮಾಡಿಸ್ಬಿಟ್ಟಿದ್ರೆ ಕೋರ್ಟ್ ಹೇಳಿ ಇನ್ನೂ ಒಳ್ಳೆಯದಾಗ್ತಿತ್ತಲ್ವಾ ಅಂತ. ಹಾಗಾಗಿ ಅದು ಇನ್ನು ಪ್ರಕರಣ ಬಾಕಿ ಇದೆ. ಅದಿನ್ನೂ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಈಗ ಆತನಿಗೆ ಹೈಕೋರ್ಟ್ನಲ್ಲೂ ಕೂಡ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಇಡೀ ರಾಜ್ಯಾದ್ಯಂತ ಭಾಳ ಆಕ್ರೋಶದ ಒಂದು ಪ್ರಕರಣ ಇದು, ಅತ್ಯಾಚಾರ ಪ್ರಕರಣ. ಈಗ 75,000 ರೂಪಾಯಿ ಕೊಡೋಕೆ ಹೇಳಿದ್ದಾರೆ. ಇನ್ನೊಂದು ಕಡೆ ವಾದ ಬರ್ತಾ ಇದೆ, ಮದುವೆ ಮಾಡೋಕೆ ಹೇಳಿಬಿಟ್ಟಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತಲ್ವಾ, ಆಕೆಯ ಜೀವನಾಂಶ ಓಕೆ, ಬಟ್ ಜೀವನಕ್ಕೆ ಆಧಾರ ಆಗ್ತಿತ್ತು ಅಂತ ಈ ಥರದ ವಾದ ಬರ್ತದೆ. ಸಂತೋಷ್, ಕಂಚಾಗು ಪ್ರಭು, ಯಾಕಂತಂದ್ರೆ ಇದು ನ್ಯಾಯಾಲಯ ನೀಡಿರುವಂತಹ ಅದನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಸೊ ಈಗಾಗಲೇ ಏನು ಈ ಪ್ರಕರಣ ದಾಖಲಾಗಿತ್ತು, ಪ್ರಕರಣಕ್ಕೆ ದಾಖಲಾಗಲ್ಪಟ್ಟಾಗೆ ಮಗು ಮತ್ತೆ ಸಂತ್ರಸ್ತೆಗೆ ಸೇರಿ ಸುಮಾರು 75,000 ಪ್ರತಿ ತಿಂಗಳು ಹಣವನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿರುವಂತದ್ದು. ಅಂದ್ರೆ ಈ ಷರತ್ತಿಗೆ ಒಳಪಟ್ಟು ನೀವು ಮಕ್ಕಳಿಗೆ ಕೊಡ್ಲೇಬೇಕು ಮತ್ತೆ ಸಂತ್ರಸ್ತೆಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಆ ಸೂಚನೆಯ ಮೇರೆಗೆ ಷರತ್ತುಬದ್ಧವಾದ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ಸದ್ಯ ನೀಡಿರುವಂತದ್ದು. ಇದಾದ ನಂತರ ಪ್ರತಿ ತಿಂಗಳ ಹಣವನ್ನ ಇವರು ಪಾವತಿಯನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಸೂಚಿಸಿರುವಂತದ್ದು. ಈ ಹಿಂದೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇನ್ನು ಬಿಜೆಪಿ ಮುಖಂಡನ ಪುತ್ರ ಏನಿದ್ದಾನೆ, ಈತ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಪುತ್ತೂರಿನ ಬಿಜೆಪಿ ಮುಖಂಡ ಕೃಷ್ಣ ಜೆ ರಾವ್ ಏನಿದ್ರು, ಸೊ ಅವರಿಂದ ಈ ಒಂದು ಆರೋಪ ಬಂದಿದ್ದು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಅವರು ಆ ಅರ್ಜಿಯನ್ನ ಎಫ್ಐಆರ್ ಏನ್ ದಾಖಲಾಯಿತು, ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ದು. ಈ ಸಂದರ್ಭದಲ್ಲಿ ಪ್ರಕರಣದ ತನಿಖೆಯನ್ನ ಪರಿಶೀಲನೆ ನಡೆಸಿರುವಂತಹ ನ್ಯಾಯಾಲಯ ಸದ್ಯ ಷರತ್ತುಬದ್ಧವಾಗಿ ಒಂದು ಮಧ್ಯಂತರ ಜಾಮೀನನ್ನ ಅಂದ್ರೆ ತಡೆಯನ್ನ ನೀಡಿರುವಂತದ್ದು. ಆದ್ರೆ ಸಂತ್ರಸ್ತೆ ಮಗು ಇಡೀ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಅವರ ಜೀವನಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಗುವಿನ ಭವಿಷ್ಯವನ್ನ ದೂರದೃಷ್ಟಿಯನ್ನು ಇಟ್ಕೊಂಡು ನ್ಯಾಯಾಲಯ ತಿಂಗಳಿಗೆ 75,000 ರೂಪಾಯಿಯಷ್ಟು ಹಣವನ್ನ ಪಾವತಿಯನ್ನ ಮಾಡಬೇಕು ಅನ್ನೋ ಷರತ್ತಿನ ಮೇಲೆ ಮಧ್ಯಂತರ ಒಂದು ಜಾಮೀನು ತಡೆಯನ್ನ ನೀಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.